ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಖಾರ ಬುಂದಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಾರ ಬುಂದಿ ಅಂದರೆ ನಾವು ಯಾವಾಗಲೂ ಹೊರಗಡೆನೇ ತೊಗೊಬಂದು ತಿಂತಾ ಇರ್ತೀವಿ. ಈಗ ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಬನ್ನಿ ಈಗ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನೀಗ 1 ಬೌಲ್ ಆಗೋಷ್ಟು ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ 1 ಬೌಲ್ನು ಕೂಡ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ. ಇದಕ್ಕೆ ಖಾರ ಜಾಸ್ತಿ ಇದ್ದರೆ ತಿನ್ನೋದು ಬೇಜಾರು ಅನ್ನಿಸ್ತದೆ. ಹೆವಿ ಖಾರ ಇರಬಾರ್ದು ಇಂಥವಕ್ಕೆಲ್ಲ. ಸ್ವಲ್ಪನೇ ಖಾರ ಹಾಕೊಳ್ಳೋಣ. ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಸೋಡಾ ಬೇಕು ಅಂದರೆ ಹಾಕೋಬೋದು, ಆದರೆ ಇಲ್ಲಿ ನಾನು ಸೋಡಾನ ಹಾಕ್ತಾ ಇಲ್ಲ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಲ್ಲ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ಒಂದು ಮೀಡಿಯಮ್ ಹದದಲ್ಲಿ ಕಲಿಸ್ಕೋಬೇಕು. ಗಂಟು ಇಲ್ಲದೆ ಇದ್ದಂಗೆ ಕಲಿಸ್ಕೋಬೇಕು. ಮೊದಲೇ ಜಾಸ್ತಿ ನೀರು ಹಾಕೋಬಿಟ್ರೆ ಗಂಟು ಕೂಡ ಆಗೋಗುತ್ತೆ. ಅದಕ್ಕೆ ಸ್ವಲ್ಪನೇ ನೋಡಿ ಗಟ್ಟಿ ಥರ ಮಾಡಿಕೊಂಡು ಆಮೇಲೆ ನಮಗೆ ನೀರು ತೆಳು ಥರ ಮಾಡ್ಕೋಬೇಕು. ಆವಾಗ ಗಂಟು ಕೂಡ ಚೆನ್ನಾಗಿ ಹೊಡ್ಕೊಳ್ಳುತ್ತೆ. ನೋಡಿ, ಎಲ್ಲನೂ ಗಂಟು ಇಲ್ಲದೆ ಇದ್ದಂಗೆ ಕಲಿಸ್ಕೊಂಡಿದ್ದೀನಿ. ಈ ರೀತಿ ತೆಳ್ಳಗೆ ಇರಬೇಕು. ನಾನು ತಗೊಂಡಿರೋ ಅರ್ಧ ಕಪ್ ನೀರಲ್ಲಿ ಇನ್ನೂ ಸ್ವಲ್ಪ ನೀರು ಹಾಗೇ ಇದೆ. ನೋಡಿ, ಇದನ್ನು ಹಿಂಗೆ ಎತ್ತಿಬಿಟ್ರೆ ಈ ರೀತಿ ತೆಳ್ಳಗೆ ಬರಬೇಕು. ನಾವು ಬಜ್ಜಿಗೆಲ್ಲ ಕಲಿಸ್ಕೊತೀವಲ್ಲ, ಅಷ್ಟೊಂದು ಗಟ್ಟಿಗೆಲ್ಲ ಇರಬಾರ್ದು. ಒಂದು ಸ್ವಲ್ಪ ಮೀಡಿಯಮ್ ಅಳತೆಯಲ್ಲಿ ಕಲಿಸ್ಕೋಬೇಕು. ತುಂಬ ತೆಳ್ಳೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ಈ ರೀತಿ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು 10 ನಿಮಿಷ ಮುಚ್ಚಿ ಇಟ್ಬಿಡೋಣ. ಈಗ ಎಣ್ಣೆ ಕೂಡ ಕಾದಿದೆ. ಇಲ್ಲಿ ನಾನು ಕಾದಿರೋಂಥ ಎಣ್ಣೆನೇ ಒಂದು ಅರ್ಧ ಸೌಟ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಕಲಸಿರೋಂಥ ಇಟ್ಕೆನೆ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ನಾವು ಸೋಡಾ ಹಾಕೋದಿಲ್ವಲ್ಲ, ಅದಕ್ಕೆ ಇದಕ್ಕೆ ಹಾಕೋತಾ ಇದ್ದೀನಿ ನಾನು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬನ್ನಿ, ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆಯಾ ಅಂತ ಒಂದು ಡ್ರಾಪ್ ಬಿಟ್ಟು ನೋಡಿ. ಬೇಗ ಎದ್ದು ಬರುತ್ತೆ. ಎಣ್ಣೆ ಕೂಡ ಚೆನ್ನಾಗಿ ಕಾಯ್ಕೊಂಡಿದೆ. ಇದಕ್ಕೆ ನಾನಿಲ್ಲಿ ಒಂದು ಜರಡಿನ ತೊಗೊಂಡಿದ್ದೀನಿ. ಸ್ಟವ್ನ ಯಾವಾಗೂ ಜಾಸ್ತಿ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಸಣ್ಣ ಉರಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಬೂಂದಿ ಎಲ್ಲ ಮೆತ್ಕಾಗ್ಬಿಡುತ್ತೆ. ಅದು ಬೇಗ ಇದಾಗಲ್ಲ. ಅದಕ್ಕೆ ಇಲ್ಲಿ ನಾನು ಹೈ ಫ್ಲೇಮ್ ಇಟ್ಕೊಂಡೇ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಜರಡಿಗೆ ನಾನು ತೊಗೋತಾ ಇದ್ದೀನಿ. ನಿಮ್ಮ ಮನೇಲಿ ಜಾಲರಿ ಇದ್ದರೆ ಜಾಲರಿಲೂ ಕೂಡ ಮಾಡ್ಕೋಬೋದು. ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಉಬ್ಬಿ ಬಂದಿದೆ. ಹೈ ಫ್ಲೇಮ್ ಇಟ್ಕೊಂಡೇ ಮಾಡೋದ್ರಿಂದ ಚೆನ್ನಾಗಿ ಬೂಂದಿ ಕೂಡ ಮೇಲೆ ಬರುತ್ತೆ. ಹಾಗೆ ಈ ರೀತಿ ಮಾಡ್ಕೋಬೇಕು. ಕೈ ಆಡಿಸ್ತಾನೆ ಇದ್ದರೆ ಬೇಗ ಕೂಡ ಬೆಂದೋಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಸಣ್ಣ ಉರಿ ಇಟ್ಕೊಂಡು ಮಾಡೋದ್ರಿಂದ ಬೂಂದಿ ಚೆನ್ನಾಗಿ ಬರೋಲ್ಲ, ಉಬ್ಬಿ ಬರೋದೇ ಇಲ್ಲ, ಒಳಗಡೆ ಎಲ್ಲ ಇಳ್ಕೊಳ್ಳುತ್ತೆ. ಆಮೇಲೆ ಎಣ್ಣೆ ಕೂಡ ಜಾಸ್ತಿ ಕುಡಿದು ಬಿಡುತ್ತೆ. ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗೆಲ್ಲ ಕೂಡ ಆಗಿದೆ. ನಾವು ಒಂದೊಂದನ್ನೇ ಎತ್ಕೊಳ್ಳೋಣ. ಸ್ವಲ್ಪನೇ ಇದೇ ರೀತಿ ಎಲ್ಲ ಒಬ್ಬೆನೂ ಮಾಡ್ಕೋಬೇಕು. ಈಗ ಮತ್ತೆ ಇನ್ನೊಂದು ಒಬ್ಬೆನೂ ಕೂಡ ಅದೇ ರೀತಿ ಹಾಕ್ಕೊಳ್ಳೋಣ. ನಾವೆಲ್ಲ ಇಟ್ಟು ಏನು ಕಲಿಸ್ಕೊಂಡಿದ್ವೋ ಅದನ್ನೆಲ್ಲ ಇದೇ ರೀತಿ ಮಾಡ್ಕೋಬೋದು. ಜರಡಿ ಇದ್ದರೆ ಜರಡಿಲಿ ಕೂಡ ಹಾಕ್ಕೋಬೋದು. ಬಿಸಿ ಎಣ್ಣೆ ಕೈಗೆ ತಾಗುತ್ತೆ ಅಂತ ನಾನು ಚುಕ್ಲ ಹಿಡಿದು ಹಾಕೋತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ.
ಹೈ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ. ತುಂಬ ಸಣ್ಣ ಉರಿ ಎಲ್ಲ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋಗಬಾರ್ದು. ಬರಲ್ಲ ಅನ್ನೋರು ಕೂಡ ಮಾಡ್ಕೋಬೋದು. ನೋಡಿ, ಈಗ ಎಲ್ಲ ಬೂಂದಿನೂ ಕರ್ದು ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೀಜನ ಹಾಕ್ಕೊಳ್ಳೋಣ. ಕಡಲೆಬೀಜ ಉರಿವಾಗ ಫ್ಲೇನ ಕಡಿಮೆ ಮಾಡ್ಕೊಳ್ಳಿ. ಉರಿನ ತುಂಬ ಜಾಸ್ತಿ ಉರಿಲೆಲ್ಲ ಹುರಿಯೋಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ನೀವು ಮೊದಲೇ ಬೇಕಾದ್ರೆ ಕಡಲೆಬೀಜನ ಬಾಣಲಿಲಿ ಹುರಿದು ಕೂಡ ಹಾಕ್ಕೋಬೋದು. ಹುರಿದು ಮತ್ತೆ ಇನ್ನೊಂದು ಸಲ ಎಣ್ಣೆಲೂ ಕೂಡ ಕರಿಬೇಕಾಗುತ್ತೆ. ಆ ಥರನೂ ಮಾಡ್ಕೋಬೋದು. ಈ ರೀತಿ ಎಣ್ಣೆಗೆ ಕೂಡ ಡೈರೆಕ್ಟ್ ಹಾಕಿ ಈ ರೀತಿನೂ ಕೂಡ ಕರ್ಕೋಬೋದು. ನೋಡಿ, ಎಲ್ಲ ಕಡಲೆ ಬೀಜನೂ ಕರೆದು ಎತ್ಕೊಂಡಿದ್ದೀನಿ. ಮತ್ತು ನಾವು ಕರೆದು ಇಟ್ಕೊಂಡಿರೋಂಥ ಖಾರ ಬೂಂದಿ ಜೊತೆಗೆ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಹುರ್ಗಡ್ಲೆನ ಹಾಕ್ಕೊಳ್ಳೋಣ. ಇದಕ್ಕೂ ಕೂಡ ಒಂದು ಅರ್ಧ ಕಪ್ ಹುರ್ಗಡ್ಲೆ ಆದರೆ ಸಾಕು. ಇದೊಂದು 2 ನಿಮಿಷದಲ್ಲೆಲ್ಲ ಆಗುತ್ತೆ. ಬನ್ನಿ, ಈಗ ಹುರ್ಗಡ್ಲೆ ಕೂಡ ಆಗಿದೆ. ಹುರ್ಗಡ್ಲೆನೂ ಕೂಡ ಅದೇ ರೀತಿ ಕರೆದಿರೋಂಥ ಬೂಂದಿ ಒಳಕ್ಕೆ ಹಾಕೋಬೇಕು. ಇಲ್ಲೇ ನಾನು ಜಜ್ಜಿರೋಂಥ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು ಉಂಡೆ ಆಗೋಷ್ಟು, ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಹಾಕೊಳ್ಳಿ. ತಿನ್ನೋಕ್ಕೂ ಕೂಡ ಮಧ್ಯ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ 1-2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸಾಕು, ಈಗ ಈ ರೀತಿಯಾಗಿದ್ದರೆ ಸಾಕು. ಸ್ಟವ್ ಕೂಡ ಆಫ್ ಮಾಡ್ಕೊಬಿಡೋಣ. ಫ್ರೆಂಡ್, ಖಾರ ಬೂಂದಿ ರೆಡಿಯಾಗಿದೆ. ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಬರಬೇಕು. ಅವಾಗ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ಬೇಕು ಅಂದರೆ ನೀವು ಒಣಮೆಣ್ಸಿಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ಸರ್ವ್ ಮಾಡಿಕೊಂಡು ಒಂದು ಡಬ್ಬಕ್ಕೆ ಹಾಕಿ ಮಡಿಕೋಬೋದು ನಾವು. ಬನ್ನಿ, ಈಗ ಖಾರ ಬೂಂದಿ ರೆಡಿಯಾಗಿದೆ. ತುಂಬ ರುಚಿಯಾಗಿದೆ. ಯಾರು ಬೇಕಾದ್ರೂ ಕೂಡ ಮಾಡ್ಕೋಬೋದು. ಈಸಿಯಾಗಿ ಕೂಡ ಬೇಗನೆ ಆಗುತ್ತೆ. ಬನ್ನಿ ಫ್ರೆಂಡ್, ಖಾರ ಬೂಂದಿ ರೆಡಿಯಾಗಿದೆ. ಮನೆಯಲ್ಲಿ ಕೂಡ ಈಸಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.